ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವೂರು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ಚಿತ್ತಾರ ವಾರ ಭವಿಷ್ಯ ಸಂಖ್ಯಾ ವಾರ ಭವಿಷ್ಯಕ್ಕೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ, ಅವರಿಗೆ ಆರೋಗ್ಯ ಸಕಲ ಸಂಪತ್ತು ಕೊಟ್ಲು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಈ ವಾರದ ಚಿತ್ತಾರ ಭವಿಷ್ಯ ಕಡೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ಈ ವಾರ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಏನಂದ್ರೆ, ಜನಗಳಿಗೆ ಅಂದ್ರೆ ವೀಕ್ಷಕರಿಗೆ ಯಾರೆಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ 3, 6, 8, 9 ಇದೆ ನೋಡಿಕೊಳ್ಳಿ. ಅಂದ್ರೆ ತಿಂಗಳಲ್ಲಿ ಆದ್ರೆ ಬರ್ಬೋದು, ಅದು 3, ಅಥವಾ ದಿನಾಂಕದಲ್ಲಿ ಆದ್ರೆ ಬರ್ಬೋದು, ಅಥವಾ ಇಶ್ವಿ ಎಲ್ಲ ಕೂಡಿಸಿದ್ರು 3, 6, 8, 9 ಯಾರಿಗೆಲ್ಲ ಬರ್ತಾ ಇದ್ದೇವೆ ನೋಡ್ಕೊಳ್ಳಿ. ಯಾಕಂದ್ರೆ ನಾನು ಇದ್ರ ಬಗ್ಗೆ ಸ್ವಲ್ಪ ಇವರ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅದಕ್ಕೋಸ್ಕರ ನಿಮ್ಮದಲ್ದೇ ಇದ್ರು ಕೂಡ ನಿಮ್ಮ ಅಕ್ಕಪಕ್ಕ ಯಾರ್ದಾದ್ರೂ ಇದ್ರೆ ಈ ಸಂಖ್ಯೆ ಅಂದ್ರೆ 3, 6 ಮತ್ತು 8, 9 ಡೇಟ್ ಆಫ್ ಬರ್ತ್ ನಲ್ಲಿ ಇಲ್ಲಾದ್ರೂ ಬರ್ತಿದ್ರೆ, ಅಂದ್ರೆ ಡೇಟ್ ನಲ್ಲಿ ಆದ್ರೆ, ತಿಂಗಳಲ್ಲಿ ಆದ್ರೆ, ವರ್ಷದಲ್ಲಿ ಆದ್ರೂ ಬರ್ತಾ ಇದ್ರೆ ನೋಡಿ. ಅದು ಏನಕ್ಕೆ ಏನಾಗುತ್ತೆ, ಅವ್ರಿಗೆ ಏನೇನ್ ಸಮಸ್ಯೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಾರ ಹೇಳ್ತೀನಿ. ಮುಂದಿನ ವಾರದವರೆಗೆ ನೀವು ಅದನ್ನ ಕಾಯಲೇಬೇಕಾಗತ್ತೆ. ಹಾಗಂತ ಹೇಳುತ್ತೆ ಈ ವಾರದ ಚಿತ್ತಾರದ ಭವಿಷ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. ಈ ವಾರ ಅಂದ್ರೆ ಸೋಮವಾರ 3ನೇ ತಾರೀಕು. 3ನೇ ತಾರೀಕು ಸೋಮವಾರ ಅಷ್ಟೊಂದು ಚೆನ್ನಾಗಿಲ್ಲ. ಯಾವುದೇ ಶುಭ ಕೆಲಸಗಳು ಮಾಡೋದು ಬೇಡ. ಮಾರ್ಚ್ 3ನೇ ತಾರೀಕು ಅಷ್ಟೊಂದು ಒಳ್ಳೆ ದಿನಾಂಕ ಅಲ್ಲ. ಯಾವುದೇ ಶುಭ ಕೆಲಸಗಳು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 4ನೇ ತಾರೀಕು, ಅದು ಕೂಡ ಒಂದು ಕಾಲಸರ್ಪ ಯೋಗದ ಒಂದು ದಿನಾಂಕ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 4 and 7 ಕಾಂಬಿನೇಷನ್ ಬರುತ್ತೆ. ಅದು ಅಷ್ಟೊಂದು ಒಳ್ಳೆಯದಲ್ಲ. ಕಾಲಸರ್ಪ ದೋಷದ ಒಂದು ದಿನಾಂಕ ಅಂತಾನೆ ಹೇಳ್ಬೋದು. ಯಾವುದೇ ಶುಭ ಕೆಲಸಗಳು ಈ ದಿನಾಂಕದಲ್ಲಿ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 5ನೇ ತಾರೀಕು, 5 50-50 ಮಾಡ್ಬೋದು, ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ಮಾಡಬಹುದು. 50-50 ಆದ್ರೂ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ, ಮಾಡಬಹುದು. ಸ್ವಲ್ಪ ಸ್ಲೋ ಆಗುತ್ತೆ ಕೆಲಸದಲ್ಲಿ, ಬಟ್ ಖಂಡಿತ ಸಕ್ಸಸ್ ಅಂತ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ತಾರೀಕು. 6ನೇ ತಾರೀಕು ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ನೀವು ಶುಭ ಕಾರ್ಯಗಳನ್ನು ಈ ತಿಂಗಳಲ್ಲಿ ಮಾಡಬಹುದು. ನೆಕ್ಸ್ಟ್ 7 ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳನ್ನು ನೀವು 7ನೇ ತಾರೀಕು ಖಂಡಿತವಾಗಿ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 8ನೇ ತಾರೀಕು. ಯಾವುದೇ ಶುಭ ಕಾರ್ಯಗಳು 8ನೇ ತಾರೀಕು ಈ ತಿಂಗಳಲ್ಲಿ ಬೇಡ. ಅಷ್ಟೊಂದು ಒಳ್ಳೆಯ ಕಾಂಬಿನೇಷನ್ ಅಲ್ಲ. ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳು 8ನೇ ತಾರೀಕು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 9 ಭಾನುವಾರ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳು ಬೇಕಾದ್ರೂ ನೀವು ಮಾಡಿಕೊಳ್ಳಬಹುದು ಈ ತಿಂಗಳಲ್ಲಿ. 9ನೇ ತಾರೀಕು ಮತ್ತು 5ನೇ ತಾರೀಕು, 6ನೇ ತಾರೀಕು ತುಂಬಾ ಒಳ್ಳೆಯ ದಿನಾಂಕಗಳು ಶುಭ ಕಾರ್ಯಕ್ಕೆ. 4ನೇದು ಒಳ್ಳೇದಿದೆ, ಬಟ್ ಆದ್ರೂ ಅದು ಕಾಲಸರ್ಪ ಯೋಗ ಅಂತಕ್ಕಂಥ ಯೋಗ ಅಲ್ಲ, ದೋಷ ಅಂತ ಬರ್ತದ. ಹಂಗಾಗಿ ಅದನ್ನ ಯಾವುದೇ ಕಾರಣಕ್ಕೂ 4ನೇ ತಾರೀಕು ಬೇಡ ಅಂತ ಹೇಳ್ತಾ ಈ ವಾರ ಒಂದು ಹೀಲಿಂಗ್ ಕೋಡ್ ಹೇಳ್ಬೇಕಾಗಿದೆ ನಿಮ್ಗೆ. ಆ ಹೀಲಿಂಗ್ ಕೋಡ್ ಹೇಳಪ್ಪ ಅಂತಂದ್ರೆ, ಹರ್ಪಿಸ್. ಯಾರಿಗೆಲ್ಲ ಹರ್ಪಿಸ್ ವೈರಸ್, ಹರ್ಪಿಸ್ ಅಂದ್ರೆ ಗೊತ್ತು ನಮ್ಗೆ, ಸರ್ಪ ಸುತ್ತು ಅಂತ ಹೇಳ್ತೀವಿ. ಸರ್ಪ ಸುತ್ತು. ಆ ಹರ್ಪಿಸ್ ಯಾರಿಗಾದ್ರೂ ಹರ್ಪಿಸ್ ಆಗಿದ್ರೆ, ಸರ್ಪ ಸುತ್ತು ಆಗಿದ್ರೆ, ಅದರ ನಿವಾರಣೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದರ ನಿವಾರಣೆಗೋಸ್ಕರ ಏನ್ ಮಾಡ್ಬೇಕಂದ್ರೆ, ನಾನು ಹೇಳ್ತಕ್ಕಂಥ ಒಂದು ಹೀಲಿಂಗ್ ಕೋಡ್ ನ ಬರ್ಕೊಳ್ಳಿ. ಯಾವುದು ಅಂತಂದ್ರೆ 882123 882123 ಈ ಒಂದು ಸಂಖ್ಯೆಯನ್ನ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳೋದ್ರಿಂದ ಅಥವಾ ಸತತವಾಗಿ ಚಾಂಟ್ ಮಾಡೋದ್ರಿಂದ ಇದು ನಿಮ್ಮ ಹರ್ಪಿಸ್ ಆಗಿರ್ತಕ್ಕಂಥದ್ದು ಹಂತ ಹಂತವಾಗಿ ಕಡಿಮೆ ಆಗುತ್ತಾ ಹೋಗುತ್ತೆ. ಇದು ಇವತ್ತಿನ ಒಂದು ವಿಶೇಷ. ಈಗ ನಾನು ಮೊದಲೇ ಹೇಳಿದೆ, ಯಾರೆಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ 3, 6, 8, 9 ಇದೇವು ನೋಡ್ಕೊಳ್ಳಿ. ಇದು ಏನಕ್ಕೆ ಏನ್ ಸಮಸ್ಯೆ ಆಗುತ್ತೆ, ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಾರ ಹೇಳ್ತೀನಿ. ಅಲ್ಲಿವರೆಗೆ ಕಾಯಿರಿ ಅಂತ ಹೇಳ್ತಾ ಇವತ್ತಿನ ಈ ಚಿತ್ತಾರದ ಭವಿಷ್ಯನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.